ಓಂ ಶ್ರೀ ಗ್ರಿಣಿ ಆದಿತ್ಯ ಸೂರ್ಯಾಯ ನಮಃ. ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ವಿನುತಾ ರಾಜೇಶ್. ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಮಾತಾಡ್ತಾ ಇರುವಂಥದ್ದು ವಿಶೇಷವಾಗಿರುವಂತಹ ನಕ್ಷತ್ರ ಮಖ ನಕ್ಷತ್ರ. ಮಖ ನಕ್ಷತ್ರದಲ್ಲಿ ಹುಟ್ಟಿರುವಂಥವರು ಮ, ಮಿ, ಮು, ಮೇ 4 ಅಕ್ಷರಗಳಲ್ಲಿ ನಿಮ್ಮ ಹೆಸರು ಬಂದಿರಬೇಕು. 2026 ವಿಶೇಷವಾಗಿರುವಂತಹ ಈ ಸಂಚಿಕೆಗಳ ಬಗ್ಗೆ ತುಂಬ ಜನ ಕಮೆಂಟ್ಸಲ್ಲಿ ಕೇಳ್ತಾನೆ ಇದ್ದೀರಾ. ನಿಮ್ಮ ಲೈಫಲ್ಲಿ ಅದು ಕರೆಕ್ಟ್ ಆಗಿದೆ ಅಂತ ತುಂಬ ಜನ ಕನ್ಸಲ್ಟೇಷನ್ ಸಹ ತಗೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಮಖ ನಕ್ಷತ್ರ ಮೂಲತಃ ಕೇತುವಿನ ಒಂದು ಅಧಿಪತಿ ಬರುವಂಥದ್ದು. ಆದರೆ ಇರುವಂತಹ ಮನೆ ಬಂದು ಸಿಂಹ ರಾಶಿ. ಸೊ ಸಿಂಹ ರಾಶಿ ಅಧಿಪತಿ ಬಂದು ಸೂರ್ಯ. ಮಖ ನಕ್ಷತ್ರದವರು ಅಷ್ಟೇ ತುಂಬ ಜನ ವೆರಿ ಕಮಿಟೆಡ್ ನಕ್ಷತ್ರ. ಅಂದರೆ ವೆರಿ ಕಮಿಟೆಡ್ ಅಂದರೆ ತುಂಬ ಡಿಮ್ಯಾಂಡಿಂಗ್ ಆಗಿರೋ ನಕ್ಷತ್ರ ಅಂತಲೂ ಹೇಳ್ಬೋದು. ಕಮಿಟೆಡ್ ನಕ್ಷತ್ರ ಮತ್ತು ಜೊತೆಗೆ ಸೂರ್ಯನಲ್ಲಿ ಬಂದಾಗ ಏನಾಗ್ತಾರೆ, ಅವ್ರು ತುಂಬಾ ಅಥಾರಿಟೇಟಿವ್ ಆಗಿರ್ತಾರೆ. 2026 2026 ಕ್ಯಾಲೆಂಡರ್ ವರ್ಷ ಬದಲಾವಣೆ, ಹೊಸ ವರ್ಷ ಬರ್ತಾ ಇರೋವಂಥದ್ದು. ಈ ಹೊಸ ವರ್ಷದಲ್ಲಿ 26 ಅಂದರೆ 2026 ನಾವು ಟೋಟಲ್ ಮಾಡಿದಾಗಲೂ ಕೂಡ 1 ಅನ್ನೋ ಸಂಖ್ಯೆ ಬರುವಂಥದ್ದು. ಸೊ ಅದು ಕೂಡ ತುಂಬ ಇಂಪಾರ್ಟೆಂಟು. 10 ಬಂದಾಗ 10 ನಾವು ಮತ್ತೆ ಸಬ್ಡಿವೈಡ್ ಮಾಡಿದಾಗ 1 ಬರುತ್ತೆ. ಸೂರ್ಯನ ಸಂಖ್ಯೆ 1, ಮಖ ನಕ್ಷತ್ರ ಮಾತಾಡ್ತಾ ಇರುವಂತಹ ರಾಶಿಯ ಸಂಖ್ಯೆಯು ಸಹ 1. ಆದರೆ ನಕ್ಷತ್ರದ ಅಧಿಪತಿ ಕೇತುವಿನ ಸಂಖ್ಯೆ 7. ಸೊ 1 and 7 ಯೂಶಲಿ ಲಕ್ಕಿ ನಂಬರ್ ಇರುತ್ತೆ. ಕೇತು ಎಗೇನ್ ನಾವು ಹೇಳೋವಂಥದ್ದು, ರಾಹು ಮತ್ತು ಕೇತುಗಳಿಗೆ ನಾವು ವಿಶೇಷವಾಗಿ ಜ್ಯೋತಿಷಾಸ್ತ್ರದಲ್ಲಿ ಒಂದು ಹೆಸರು, ಒಂದು ಹೇಳಿಕೆಯನ್ನು ಹೇಳ್ತೀವಿ. ರಾಹು ಈಸ್ ಅ ಪ್ಲಾನೆಟ್ ಆಫ್ ಎಕ್ಸ್ಪ್ಯಾನ್ಷನ್ ಅಂತ ಹೇಳ್ತೀವಿ, ಕೇತು ಈಸ್ ಅ ಪ್ಲಾನೆಟ್ ಆಫ್ ಡಿಸ್ಟ್ರಕ್ಷನ್ ಅಂತ ಹೇಳ್ತೀವಿ. ಸೊ ಡಿಸ್ಟ್ರಕ್ಷನ್ ಅಂತ ಹೇಳಿದಾಗಲೇ ಆ ವರ್ಡಲ್ಲೇ ಗೊತ್ತಾಗುತ್ತೆ ಫ್ಯಾಮಿಲಿ ಇಶ್ಯೂಸು. ಯಾವಾಗಲೂ ಕೇತು ದಶಾಭುಕ್ತಿ ಬಂದಾಗ, ನಿಮ್ಮ ಜಾತಕಗಳಲ್ಲಿ ಕೇತುವಿನ ದಶಾಭುಕ್ತಿ ಬಂದಾಗ, ಕೇತು ರಾಹು ಟ್ರಾನ್ಸಿಟ್ ಆದಾಗ ಇನ್ನೂ ಒಂಥರ ಈಗೋ ಕ್ಲಾಶಸ್ ಆಗ್ತಿರುತ್ತೆ. ಬಟ್ ಕೇತುವಿನ ನಕ್ಷತ್ರದಲ್ಲಿರುವಂಥವ್ರು, ಕೇತು ಇರೋರು ತುಂಬ ಅಡ್ಜಸ್ಟ್ ಮಾಡ್ಕೊಳ್ತಿರ್ತಾರೆ. ಬಟ್ ಅವ್ರ ಆಪೋಸಿಟ್ ಅವರು ಅಷ್ಟೇ ಅವ್ರಿಗೆ ಇರಿಟೇಟ್ ಮಾಡ್ತಿರ್ತಾರೆ. ಇವ್ರು ಎಷ್ಟು ಅಡ್ಜಸ್ಟ್ ಆಗ್ತಾರೋ, ಅಯ್ಯೋ ಹೋಗ್ಲಿ ಬಿಡು, ನಾನೇ ಸೋಲ್ತೀನಿ, ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡೋಣ ಅಂದ್ರೂ ಕೂಡ ಆಪೋಸಿಟ್ ಆಗ್ತಾರೆ. ಡೆಫಿನೆಟ್ಲಿ ಫ್ಯಾಮಿಲಿ ಕ್ಲಾಶಸ್ ಬರುತ್ತೆ. ಇಟ್ ಹ್ಯಾಸ್ ಗಾನ್. ನಾವು ಎಷ್ಟೊಂದು ಕೇಸಸ್ ನೋಡಿದ್ದೀವಿ, ಡಿವೋರ್ಸ್ವರೆಗೂ ಹೋಗಿರೋಂಥದ್ದು. ಡಿವೋರ್ಸ್ ಆಗುತ್ತಾ ಇಲ್ವಾ ಹೇಗೆ ಆ ಜಾತಕದ ಪ್ರಕಾರವಾಗಿ ನಾವು ಹೇಳ್ಬಹುದು. ಬಟ್ ಅಲ್ಲಿವರೆಗೂ ಹೋಗಿನೂ ಎಷ್ಟು ಜನ ವಾಪಸ್ಸು ಬಂದಿದ್ದಾರೆ, ಬೇಡ ಡಿವೋರ್ಸ್ ಬೇಡ, ನಾವು ಮತ್ತೆ ಜೊತೆಗಿರೋಣ ಅಂತ ಹೇಳಿ ಮತ್ತೆ ಅದನ್ನು ರಿವರ್ಸ್ ಮಾಡಿಕೊಂಡು ಬಂದಿರೋರು ಇರ್ತಾರೆ. ಅದೇ ಥರ ಕ್ಲಾಶಸ್ 2026 ಆಗೋ ಚಾನ್ಸಸ್ ಇದೆ. ಡೆಫಿನೆಟ್ಲಿ ಆ ಒಂದು ಇಯರ್ ಕೂಡ ನಿಮಗೆ ಒಂಥರ ಆವಾಗ ಫ್ಯಾಮಿಲಿ ಇಶ್ಯೂಸ್ ಆಗ್ತಾನೆ ಇರುತ್ತೆ. ನನಗೆ ಎಷ್ಟು ಎಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರು ಅವ್ರು ನಂಗೆ ಅಡ್ಜಸ್ಟ್ ಆಗ್ತಾ ಇಲ್ಲ, ನಾನು ಆಕೆಗೆ ಯಾವ ಥರ ಬೇಕೋ ಆ ರೀತಿ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡ್ತೀನಿ, ಬಟ್ ಆಕೆ ಅಥವಾ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ನನಗೆ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತೇಳಿ ಒನ್ ಆಫ್ ದ ರೀಸನ್ ಕೇತು ಇದ್ದಾಗ ಮತ್ತು ದಶಾಭುಕ್ತಿ ಬಂದಾಗಂತೂ ಡೆಫಿನೆಟ್ಲಿ ಆಗುತ್ತೆ. ಡಿವೋರ್ಸ್ಗಂತೂ ನಾವು ಹೆಚ್ಚಾಗಿ ನೋಡ್ತೀವಿ. ತುಂಬ ಜನ ಮ್ಯೂಚುವಲ್ ಆಗಿ ಹೋಗ್ತೀರಾ, ಸಾಕಪ್ಪ ನನಗೆ ಲೈಫು ಡಿವೋರ್ಸ್ ತೊಗೊಳ್ಳೋಣ, ನಾನು ಆತನ ಜೊತೆ ಇದ್ದಿದ್ದು ಸಾಕು ಅಥವಾ ಆಕೆ ಜೊತೆ ಇದ್ದಿದ್ದು ಸಾಕು ಅಂತ ಹೇಳಿ ಡಿವೋರ್ಸ್ ತೊಗೊಳ್ಳೋಣ ಅಂಥವ್ರು ಇರ್ತಾರೆ. ಮ್ಯೂಚುವಲ್ ಆಗಿ ಎಷ್ಟು ಸಲ ಅದು ಈಸಿಯಾಗಿ ಆಗುತ್ತೆ. ಕೇತುವಿನ ದಶಾಭುಕ್ತಿ ಇದ್ದಾಗ ಈಸಿಯಾಗಿ ಡಿವೋರ್ಸ್ ಆಗುತ್ತೆ. ಯಾವುದೇ ರೀತಿ ಜಗಳಗಳಾಗುವಂಥದ್ದಾಗಲಿ, ಡಿಲೇ ಆಗುವಂಥದ್ದಾಗಲಿ ಇಲ್ಲ. ನೀವು ಅಪ್ಲೈ ಮಾಡಿದ್ರೆ ಇಮಿಡಿಯೇಟ್ ಆಗಿ ಸಿಕ್ಬಿಡುತ್ತೆ. ಯಾಕೆಂದರೆ ಇಟ್ಸ್ ಅ ಪ್ಲಾನೆಟ್ ಆಫ್ ಡಿಸ್ಟ್ರಕ್ಷನ್. ಸೊ ಅದೇ ಥರ 2026 ಫ್ಯಾಮಿಲಿಯಿಂದ ನಾನು ಯಾಕೆ ಮೇಯ್ನಾಗಿ ಹೇಳ್ತಾ ಇದ್ದೀನಿ ಅಂದರೆ, ಬಿ ವೆರಿ ಕೇರ್ಫುಲ್. ಕೆಲವೊಂದು ನಾನು ನಿಮಗೆ ಪರಿಹಾರಗಳು ತಿಳಿಸ್ಕೊಡ್ತೀನಿ. ಆದರೂ ಸಹ ಜಾತಕಗಳಲ್ಲಿ ಏನಿರುತ್ತೋ ಅದು ಕೂಡ ಎಕ್ಸ್ಪೀರಿಯನ್ಸ್ ಆಗಲೇಬೇಕಾಗುತ್ತಲ್ಲ. ಫೇಟ್ ಕೆ ನಾಟ್ ಬಿ ಚೇಂಜ್ಡ್. ಬಟ್ ಏನಂದರೆ ಸ್ವಲ್ಪ ನೀವು ಆಲ್ಟರ್ ಮಾಡ್ಬೋದು. ಯಾವುದೋ ಒಂದು ಕೆಲವೊಂದನ್ನು ಕೊಡುವಂತಹ ಸರಳ ಪರಿಹಾರಗಳಿಂದ, ಈಸಿ ಪರಿಹಾರಗಳಿಂದ ನೀವು ಸ್ವಲ್ಪ ಅದನ್ನು ಆಲ್ಟರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ಬೋದು. ಒಂದು ಪ್ರಮುಖವಾಗಿರುವಂತಹ ಪರಿಹಾರ ನಾನು ಹೇಳ್ತಿರೋಂಥದ್ದು ಈ ಬ್ರೇಸ್ಲೆಟನ್ನು ಧರಿಸುವಂಥದ್ದು. ಕೇತುವಿನ ನಕ್ಷತ್ರವಾಗಿರುವಂತಹ ಮಖ ನಕ್ಷತ್ರದವ್ರಿಗೆ 2026 ವಿಶೇಷವಾಗಿ ಫ್ಯಾಮಿಲಿ ಇಶ್ಯೂಸ್ ಎಲ್ಲ ಏನು ಕಾನ್ಸಿಕ್ವೆನ್ಸಸ್ ನಾನು ನಿಮಗೆ ಕಂಪ್ಲೀಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಇದನ್ನು ಇನ್ನೊಂದ್ಸಲ ಚೆಕ್ ಮಾಡಿ. ಅದನ್ನ ಇನ್ನೊಂದ್ಸಲ ನಿಮ್ಮ ಲೈಫಲ್ಲಿ ಡೆಫಿನೆಟ್ಲಿ ಆಗಿರುತ್ತೆ. ನಾನು ಆಗ್ತಿದೆ ಅಂತ ಹೇಳೋದಿಲ್ಲ, ಡೆಫಿನೆಟ್ಲಿ ಆಗುತ್ತೆ. ಈಗ ಆಲ್ರೆಡಿ ಕನ್ಸಲ್ಟೇಷನ್ ತೊಗೊಂಡಿರೋರು ಅದನ್ನೇ ಹೇಳ್ತಿರ್ತಾರೆ, ಮೇಡಮ್ ನೀವು ಹೇಳಿದ್ದೆಲ್ಲ ನನ್ನ ಲೈಫಲ್ಲಿ ಆಗಿದೆ, ನೀವು ಹೇಳಿದ್ದೆಲ್ಲ ನನಗೆ ಇದಾಗಿದೆ, ಮೊದಲೇ ಗೊತ್ತಿದ್ರೆ ನಾವೇನಾದರೂ ಪರಿಹಾರ ಮಾಡಿ ಅದನ್ನು ಸರಿ ಮಾಡ್ಬೋದಿತ್ತೇನೋ ಅಂತ ಹೇಳಿ. ಸೊ ಡೆಫಿನೆಟ್ಲಿ ಇಟ್ಸ್ ಅ ಚಾನ್ಸ್ ಫಾರ್ ಯು ಟು ಆ ಸೊಲ್ಯೂಷನ್, ಒಂದು ಪರಿಹಾರ ನಿಮಗೆ ಮುಂದಕ್ಕೆ ಯಾವುದೇ ರೀತಿಯಾದ ಕಾನ್ಸಿಕ್ವೆನ್ಸಸ್ನ ನೀವು ಅವಾಯ್ಡ್ ಮಾಡೋದಕ್ಕೆ ಒಂದು ಪರಿಹಾರ. ರೈಟ್ ಹ್ಯಾಂಡ್ ಗಂಡು ಮಕ್ಕಳಾಗಿದ್ದರೆ, ಲೆಫ್ಟ್ ಹ್ಯಾಂಡ್ ಹೆಣ್ಮಕ್ಳಾಗಿದ್ದರೆ ನೈಟ್ ಹೊತ್ತು ತೆಗ್ದಿಡಿ. ಆದಷ್ಟು ನೀವು ಅದನ್ನು ಸೆಲ್ಫ್ ಹೀಲ್ ಮಾಡೋದಕ್ಕೆ ಸೆಲೆನೇಟ್ ಪ್ಲೇಟ್ ಅಂತ ಇದ್ದರೆ ಅದರಲ್ಲಿ ಇಟ್ಟಾಗ ನೀವು ಅದು ಸೆಲ್ಫ್ ಹೀಲ್ ಆಗುತ್ತೆ. ಕ್ರಿಸ್ಟಲ್ಸು ತುಂಬ ಅದ್ಭುತವಾಗಿ ವರ್ಕ್ ಆಗುತ್ತೆ. ನಿಮಗೆ ಬೇರೆ ಪರಿಹಾರಗಳಿಗಿಂತ ಇವು ನಿಮಗೆ ಪ್ರೊಟೆಕ್ಟ್ ಮಾಡುತ್ತೆ. ನಿಮ್ಮ ಔರಾ ಒಂದು ಎನರ್ಜಿ ಇರುತ್ತೆ. ಸೊ ಇದೇನು ಗೊತ್ತಾ, ನಮ್ಗೆ ಕಾಣಿಸುತ್ತೆ ಬರೀ ಬೀಟ್ಸ್ ಅನ್ನೋದು ಬಿಟ್ಟರೆ ಇಲ್ಲಿರೋಂಥ ಎನರ್ಜಿನ ನೀವು ಕ್ರಿಸ್ಟಲ್ಸ್ನ, ಸ್ಪೆಷಲಿ ಹೀಲಿಂಗ್ ಎಲ್ಲ ಮಾಡೋರಿಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಈ ಕ್ರಿಸ್ಟಲ್ಸಲ್ಲಿ ಏನು ಎನರ್ಜೀಸ್ ಇರುತ್ತೆ, ಯಾವ ರೀತಿ ಅಟ್ರಾಕ್ಟ್ ಮಾಡಬೇಕು. ಎಷ್ಟು ಜನ ಗೊತ್ತಾ, ಬಿಸ್ನೆಸ್ ಸಣ್ಣ ಅಂಗಡಿಗಳಿರ್ಬೋದು, ಎಷ್ಟು ಕಸ್ಟಮರ್ಸ್ನ ಅಟ್ರಾಕ್ಟ್ ಮಾಡ್ತಾರೆ, ಎಷ್ಟೊಂದು ಬಿಸ್ನೆಸ್ ಆಗುತ್ತೆ, ಎಷ್ಟೊಂದು ದುಡ್ಡನ್ನ ಸಂಪಾದನೆ ಮಾಡ್ತಾರೆ. ಬಟ್ ಎಷ್ಟೋ ಜನ ಇದನ್ನೆಲ್ಲ ಮಾಡದೇ ಇದ್ದಾಗ, ಕ್ರಿಸ್ಟಲ್ಸ್ನ ಯೂಸ್ ಮಾಡೋದು ಹೇಗೆ ಅಂತ ಗೊತ್ತಾಗದೇ ಇರೋರು ಇದುವರೆಗೂ ಇನ್ನೂ ಓದಾಡ್ತಾನೆ ಇದ್ದೀರಾ. ಹೇಗೆ ನಾನು ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಕೇಳ್ತಾನೆ ಇದ್ದೀರಾ. ಸೊ ವೆರಿ ಅಭೂತಪೂರ್ವವಾಗಿ ನಿಮಗಿದು ವರ್ಕ್ ಆಗುತ್ತೆ. ತುಂಬ ಎನರ್ಜೆಟಿಕ್ ಆಗಿರುವಂಥದ್ದು.
ಮಖ ನಕ್ಷತ್ರದವರು ವಿಶೇಷವಾಗಿ ಸಿಂಹರಾಶಿಯವರು ಇದನ್ನು ಧರಿಸೋದನ್ನು ಮರಿಬೇಡಿ 2026 ಇದರ ಜೊತೆಗೆ ನಾನು ಹೇಳಿದೆ ಓಂ ಗೃಣಿ ಆದಿತ್ಯ ಸೂರ್ಯಾಯ ನಮಃ ಅಂತ ಹೇಳಿ. ಹೌದು, ನೀವು ಸ್ವಲ್ಪ ಸೂರ್ಯನಿಗೆ ಸಂಬಂಧಪಟ್ಟಂಗೆ ಪರಿಹಾರಗಳನ್ನ ಮಾಡಲೇಬೇಕಾಗತ್ತೆ. ವಿಶೇಷವಾಗಿ ಸೂರ್ಯ ನಮಸ್ಕಾರ ಮಾಡಿ ಬೆಳಿಗ್ಗೆ ಹೊತ್ತು ಯೋಗ ನಿಮ್ಮ ಹೆಲ್ತ್ ಮತ್ತು ಫಿಟ್ನೆಸ್ಗೆ. ಏಜ್ ಆಗಿರೋರಿಗೆ ಸ್ವಲ್ಪ ಮಟ್ಟಿಗೆ ಕಂಟಕ ಇದೆ. ಅದರಲ್ಲೂ ಮಖ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರು ಕೇತುವಿನ ನಕ್ಷತ್ರ ಕೇತುವಿನ ಒಂದು ದಶಾಭುಕ್ತಿ ನಡೀತಿದ್ರೆ, ಸ್ಪೆಷಲಿ ದಶಾಭುಕ್ತಿ ಇದ್ರೆ, ದಶಾಭುಕ್ತಿ ಇಲ್ಲ ಮ್ಯಾಮ್ ಬಟ್ ಮಖ ನಕ್ಷತ್ರ ಇದೆ, ದೆನ್ ಯು ಆರ್ ಸ್ಟಿಲ್ ಫೈನ್. ಬಟ್ ಕೇತು ದಶಾಭುಕ್ತಿ ಇದ್ದು ಕೇತುವಿನ ನಕ್ಷತ್ರದಲ್ಲಿ ಹುಟ್ಟಿದ್ದು 2026 ಸ್ವಲ್ಪ ಮಟ್ಟಿಗೆ ಕಂಟಕ ಇದೆ. ಅದರಲ್ಲೂ ಮಖ ನಕ್ಷತ್ರದಲ್ಲಿ ಹುಟ್ಟಿರೋಂಥ ಏಜ್ ಆಗಿರೋಂಥವ್ರು ತುಂಬಾ ಲೈಕ್ ಒಂದು 70 ವರ್ಷ ಆಗಿದೆ, 80 ವರ್ಷ ಆಗಿದೆ, ಆ ರೀತಿ ಇರೋಂಥವ್ರು ಕೇತುವಿನ ದಶಾಭುಕ್ತಿ ನಡೀತಿರೋಂಥವ್ರಿಗೆ ಹೆಲ್ತ್ ಇಶ್ಯೂಸ್ ಏನೇ ಕಾಣಿಸ್ಕೊಳ್ಳಿ ಆದಷ್ಟು ಬೇಗ ನೀವು ಡಾಕ್ಟರ್ನ ತಿಳಿಸ್ಕೊಡಿ, ಅಂದರೆ ಡಾಕ್ಟರ್ನ ಭೇಟಿ ಮಾಡಿ ಪರಿಹಾರಗಳನ್ನ ತೊಗೊಳ್ಳಿ. ಅದೇನು ಬೇಕು ಮೆಡಿಸಿನ್ಸ್ನ ನೀವು ಆದಷ್ಟು ಇದು ಮಾಡಿ, ಇಗ್ನೋರ್ ಮಾಡಬೇಡಿ ಅಂತ ಮೇನ್ ಉದ್ದೇಶ ನಂದು. ಇಗ್ನೋರ್ ಮಾಡಬೇಡಿ. ಕಾನ್ಸಿಕ್ವೆನ್ಸಸ್ ಫಾರ್ ಫ್ಯಾಮಿಲಿ ಇಶ್ಯೂಸ್ ಹೇಳಿದ್ದೀನಿ. ಕೆಲಸದಲ್ಲಿ ನಾನು ಅಬ್ರಾಡ್ಗೆ ಟ್ರೈ ಮಾಡಿದ್ದೀನಿ ಮೇಡಮ್, ಮುಂದಿನ ವರ್ಷ ಡೆಫಿನೆಟ್ ಆಗಿದೆ. ಸೊ ಕೇಳೋವಂಥದ್ದೇ ಇಲ್ಲ. 2026 ಒಳ್ಳೆ ಆಪರ್ಚುನಿಟಿ. ಕೆಲ್ಸಕ್ಕೆ ಹೋಗ್ತಾರಂಥವ್ರು, ಹೊರದೇಶದಲ್ಲಿ ಕೆಲಸ ಮಾಡ್ತಿರೋಂಥವ್ರು ಇನ್ನೂ ಬೇರೆ ಕಡೆ ಹೋಗೋ ಚಾನ್ಸಸ್ ಇರುತ್ತೆ, ಅಥವಾ ಈಗಲೇ ಆಲ್ರೆಡಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿರೋಂಥವ್ರಿಗೂ ಸಹ ತುಂಬ ಒಳ್ಳೆ ಆಪರ್ಚುನಿಟಿ. ಆನ್ಸೈಟ್ಗೆ ಹೋಗುವಂಥದ್ದು, ಕೆಲಸದ ಪ್ರಕಾರವಾಗಿ ಕೆಲಸದಿಂದ ಕಳಿಸುವಂಥದ್ದು ತುಂಬ ವಿಶೇಷವಾಗಿದೆ. ಖಂಡಿತ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಕೆಲಸ ಸಿಕ್ಕಿಲ್ಲ ಹುಡುಕ್ತಾ ಇದ್ದೀರಾ ಇನ್ನು ನೀವು ಕೆಲಸ, ಏಪ್ರಿಲ್ ಆದಮೇಲಿಂದ ನಿಮಗೆ ಒಳ್ಳೆ ಅವಕಾಶಗಳಿದೆ. ಏಪ್ರಿಲ್ ಆದಮೇಲಿಂದ ಮದುವೆ ಆಗದಿರೋರ್ಗೂ ಸಹ ಒಂದು ಒಳ್ಳೆ ಅವಕಾಶಗಳಿದೆ ಮದುವೆಯ ವಿಚಾರವಾಗಿ. ಸೊ ಇವೆಲ್ಲ 2026 ಮಖ ನಕ್ಷತ್ರದಲ್ಲಿ ಹುಟ್ಟಿರೋಂಥವ್ರ ಬಗ್ಗೆ. ಕೆಲವು ಇನ್ನು ಇಂಪಾರ್ಟೆಂಟ್ ಆಗಿರೋಂಥದ್ದು ಲಕ್ಕಿ ಕಲರು, ಲಕ್ಕಿ ಸ್ಟೋನ್ ಡೆಫಿನೆಟ್ಲಿ ಕ್ಯಾಟ್ಸ್ ಐ ಧರಿಸ್ಕೊಳ್ಳಿ. ಜೊತೆಗೆ ನಾನು ಕೊಟ್ಟಿರುವಂತಹ ಈ ಕ್ರಿಸ್ಟಲ್ ಬ್ರೇಸ್ಲೆಟು ಸಹ ನೀವು ಕೈಗೆ ಹಾಕ್ಕೊಳ್ಳುವಂಥದ್ದು. ಇದು ವ್ರಿಸ್ಟ್ಗೆ ಕ್ಯಾಟ್ಸ್ ಐ ಬಂದು ಉಂಗುರದ ರೀತಿಯಲ್ಲಿ ನೀವು ಹಾಕೊಳ್ಳುವಂಥದ್ದು, ಸಿಲ್ವರಲ್ಲೇ ಧರಿಸ್ಕೊಳ್ಳಿ. ಇದ್ರ ಜೊತೆಗೆ ಲಕ್ಕಿ ಕಲರ್ ಬಂದು ಆದಷ್ಟು ಮಿಕ್ಸ್ಚರ್ ಆಫ್, ಅಂದರೆ ಒಂದು ಕ್ರೀಮು, ಐವರಿ ಕಲರು ಇಂಥವು ತುಂಬ ಚೆನ್ನಾಗಾಗತ್ತೆ. ಸೂರ್ಯನಿಗೆ ಸಂಬಂಧಪಟ್ಟಿರೋ ಕಲರ್ಸು ಬಳಸಬಹುದು. ಲೈಟ್ ಅಥವಾ ಆರೆಂಜ್ ಇಶ್ಯೂ, ರೆಡ್ ಮತ್ತು ಆರೆಂಜಸ್ ಇದು ಮಾಡಿದಾಗ ಮಿಕ್ಸ್ ಮಾಡಿ ಬರೋಂತಹ ಕಲರ್ ಇರ್ಬೋದು. ಬಟ್ ಆದಷ್ಟು ಲೈಟ್ ಕಲರ್ಸ್ನೇ ಪ್ರಿಫರ್ ಮಾಡ್ಕೊಳ್ಳಿ. ಐವರಿ ಕಲರು, ಕ್ರೀಮ್ ಕಲರು ಇಂಥವು ತುಂಬ ಚೆನ್ನಾಗಾಗುತ್ತೆ. ಸಂಖ್ಯೆ ಆಲ್ರೆಡಿ ಹೇಳಿದ್ದೀನಿ, 1 ಮತ್ತು 7 ಈಸ್ ಯುವರ್ ಲಕ್ಕಿ ನಂಬರ್ಸ್. ಆದಷ್ಟು 1ಅನ್ನೇ ಬಳಸಿ, 7ನ ಕಡಿಮೆ ಮಾಡಿದಷ್ಟು ನಿಮಗೆ ಕೋಆರ್ಡಿನೇಷನ್ ಚೆನ್ನಾಗಾಗುತ್ತೆ, ಜನ ಅಟ್ರಾಕ್ಟ್ ಆಗ್ತಾರೆ. 1 ಈಸ್ ಅಟ್ರಾಕ್ಟಿವ್ ನಂಬರ್. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಎಷ್ಟು ಜನಗಳಿದನ್ನು ಉಪಯೋಗಿಸಿ ಅದನ್ನ ಪರಿಹಾರಗಳು ಮಾಡ್ಕೊಂಡಿದ್ದಾರೆ. ಸೊ 1 ಈಸ್ ಅ ವೆರಿ ಗುಡ್ ಸಂಖ್ಯೆ, ನೀವು ಅದನ್ನು ಸಹ ಬಳಸಬಹುದು. ಇಷ್ಟು ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳ ಭವಂತು. ಧನ್ಯವಾದಗಳು.